ನಮಸ್ಕಾರ. ಇವತ್ತು ಕರ್ನಾಟಕದಿಂದ ಒಂದು ತುಂಬಾನೇ ದೊಡ್ಡ ಸುದ್ದಿ ಬಂದಿದೆ. ರಾಜ್ಯ ಸರ್ಕಾರ ಸಾವಿರಾರು ಸರ್ಕಾರಿ ಉದ್ಯೋಗಗಳ ನೇಮಕಾತಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಬನ್ನಿ, ಈ ಬೃಹತ್ ನೇಮಕಾತಿಯ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಅದರಲ್ಲೂ ವಿಶೇಷವಾಗಿ ಪೊಲೀಸ್ ಇಲಾಖೆಯಲ್ಲಿ ಏನೆಲ್ಲ ಅವಕಾಶಗಳಿವೆ ಅನ್ನೋದರ ಮೇಲೆ ನಮ್ಮ ಫೋಕಸ್ ಇರುತ್ತೆ. ಹೌದು, ನೀವು ಸ್ಕ್ರೀನ್ ಮೇಲೆ ನೋಡ್ತಿರೋ ಈ ನಂಬರ್ 56,432. ಇದು ಸುಮ್ಮನೆ ಒಂದು ನಂಬರ್ ಅಷ್ಟೇ ಅಲ್ವಾ? ಇದು ರಾಜ್ಯದ ಸಾವಿರಾರು ಯುವಕ ಯುವತಿಯರ ಕನಸಿಗೆ ಒಂದು ರೆಕ್ಕೆ ಸಿಕ್ಕ ಹಾಗೆ. ಇದೊಂದು ದೊಡ್ಡ ಬದಲಾವಣೆಯ ಮುನ್ಸೂಚನೆ. ಅಂದ್ರೆ ಇಷ್ಟು ಸರ್ಕಾರಿ ಹುದ್ದೆಗಳನ್ನ ನೇರ ನೇಮಕಾತಿ ಮೂಲಕ ತುಂಬಲು ಸರ್ಕಾರ ಅನುಮೋದನೆ ನೀಡಿದೆ. ಇದು ಕೇವಲ ಒಂದೇ ಇಲಾಖೆಯಲ್ಲಿ ಅಲ್ಲ, ಶಿಕ್ಷಣ, ಆರೋಗ್ಯ ಮತ್ತು ನಾವಿವತ್ತು ಚರ್ಚೆ ಮಾಡ್ತಿರೋ ಪೊಲೀಸ್ ಇಲಾಖೆ, ಹೀಗೆ ಪ್ರತಿಯೊಂದು ಕ್ಷೇತ್ರಕ್ಕೂ ಹೊಸಬರಿಗೆ ಅವಕಾಶ ಸಿಗಲಿದೆ. ಸರಿ, ಇಷ್ಟೊಂದು ಹುದ್ದೆಗಳಲ್ಲಿ ನಾವು ಮೊದಲು ಎಲ್ಲಿಂದ ಶುರು ಮಾಡೋಣ? ಬನ್ನಿ, ನಮ್ಮೆಲ್ಲರ ಸುರಕ್ಷತೆ ಮತ್ತು ಭದ್ರತೆಗೆ ಅಡಿಪಾಯ ಆಗಿರೋ ಇಲಾಖೆಯಿಂದಲೇ ಶುರು ಮಾಡೋಣ. ಹೌದು, ನಾವು ಮಾತಾಡ್ತಿರೋದು ನಮ್ಮ ರಾಜ್ಯದ ಕಾನೂನು ಸುವ್ಯವಸ್ಥೆಯ ಹೆಮ್ಮೆಯಾದ ಪೊಲೀಸ್ ಪಡೆಯ ಬಗ್ಗೆ. ನೋಡಿ, ಈ ಒಟ್ಟು ಹುದ್ದೆಗಳಲ್ಲಿ ಒಂದು ದೊಡ್ಡ ಪಾಲು, ಅಂದ್ರೆ ಸಿಂಹಪಾಲು ಅಂತಾನೆ ಹೇಳ್ಬೋದು, ಅದು ಪೊಲೀಸ್ ಇಲಾಖೆಗೆ ಹೋಗ್ತಿದೆ. ಯಾಕಂದ್ರೆ ಒಂದು ರಾಜ್ಯ ಅಭಿವೃದ್ಧಿಯಾಗಬೇಕು ಅಂದ್ರೆ ಅಲ್ಲಿ ಒಂದು ಗಟ್ಟಿಮುಟ್ಟಾದ ಪೊಲೀಸ್ ವ್ಯವಸ್ಥೆ ಇರಲೇಬೇಕು. ಸೊ ಇದೊಂದು ರೀತಿಯಲ್ಲಿ ನಮ್ಮ ರಾಜ್ಯದ ಭವಿಷ್ಯದ ಮೇಲಿನ ಹೂಡಿಕೆ. ಈ ನಂಬರ್ ಗಮನಿಸಿ, 8,176. ಇದೊಂದು ಸಣ್ಣ ಪುಟ್ಟ ಸಂಖ್ಯೆ ಅಲ್ಲ. ಇಷ್ಟು ದೊಡ್ಡ ಮಟ್ಟದ ನೇಮಕಾತಿಯಾದಾಗ ಪೊಲೀಸ್ ಇಲಾಖೆಯ ಚಿತ್ರಣವೇ ಬದಲಾಗುತ್ತೆ. ಹಾಗಿದ್ರೆ ಈ ಸಾವಿರಾರು ಹುದ್ದೆಗಳನ್ನ ಯಾವ್ಯಾವ ವಿಭಾಗಗಳಲ್ಲಿ ಹಂಚಿದ್ದಾರೆ? ಹಾಗಾದ್ರೆ ಈ 8,000ಕ್ಕೂ ಹೆಚ್ಚು ಹುದ್ದೆಗಳಲ್ಲಿ ಯಾವೆಲ್ಲ ಪೋಸ್ಟ್ಗಳಿವೆ? ಬನ್ನಿ, ಮುಂದಿನ ವಿಭಾಗದಲ್ಲಿ ಇದರ ಬುಡ್ಡೆ ಡೀಟೇಲ್ ಆಗಿ ನೋಡೋಣ. ಪೊಲೀಸ್ ಸೇವೆಗೆ ಸೇರ್ಬೇಕು ಅಂತ ಅನ್ಕೊಂಡಿರೋರ ಮನಸ್ಸಲ್ಲಿ ಈಗ ಒಂದು ಪ್ರಶ್ನೆ ಬಂದೇ ಬರುತ್ತೆ, ನನಗೆ ಯಾವ ಹುದ್ದೆ ಸಿಗ್ಬೋದು ಅಂತ. ಖಂಡಿತ, ಈ ನೇಮಕಾತಿಯಲ್ಲಿ ಎಲ್ಲರಿಗೂ ಒಂದಲ್ಲ ಒಂದು ಅವಕಾಶ ಇದ್ದೇ ಇದೆ. ಬನ್ನಿ, ಆ ಅವಕಾಶಗಳ ಪಟ್ಟಿಯನ್ನೇ ನೋಡೋಣ. ಈ ಟೇಬಲ್ ಬರೀ ನಂಬರ್ಗಳ ಪಟ್ಟಿಯಲ್ಲ, ಇದು ಒಂದು ಕಥೆಯನ್ನೇ ಹೇಳುತ್ತೆ. ನೋಡಿ, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಂದ್ರೆ ಪಿಸಿ ಹುದ್ದೆಗಳು ಬರೋಬ್ಬರಿ 4,110. ಇವರೇ ಅಲ್ವಾ ಜನರ ಜೊತೆ ನೇರವಾಗಿ ಸಂಪರ್ಕದಲ್ಲಿರೋದು. ಹಾಗೆಯೇ ಕೆಎಸ್ಆರ್ಪಿ ಆರ್ಎಸ್ಐ ಹುದ್ದೆಗಳು ಕೂಡ 2,032 ಇವೆ. ಅಂದ್ರೆ ಕೆಳಹಂತದಿಂದ ಮೇಲ್ಹಂತದವರೆಗೂ ಇಲಾಖೆಯನ್ನ ಬಲಪಡಿಸೋ ಒಂದು ಪ್ಲಾನ್ ಇದು. ಓಕೆ, ಯಾವ್ಯಾವ ಪೋಸ್ಟ್ ಅಂತ ಗೊತ್ತಾಯಿತು. ಆದ್ರೆ ಈ ಅವಕಾಶಗಳು ರಾಜ್ಯದ ಯಾವ ಭಾಗಗಳಲ್ಲಿ ಸಿಗುತ್ತೆ? ಪ್ರಾದೇಶಿಕ ಹಂಚಿಕೆ ಅನ್ನೋದು ಈ ನೇಮಕಾತಿಯ ಒಂದು ಬಹಳ ಮುಖ್ಯವಾದ ಮತ್ತು ಇಂಟ್ರೆಸ್ಟಿಂಗ್ ವಿಷಯ. ಬನ್ನಿ ಅದನ್ನ ನೋಡೋಣ. ಈ ಚಾರ್ಟ್ ನೋಡಿದ್ರೆ ನಿಂಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ 1,786 ಹುದ್ದೆಗಳು, ಇನ್ನು ಉಳಿದ ಕರ್ನಾಟಕಕ್ಕೆ 6,390 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಯಾಕೆ ಈ ರೀತಿ ವ್ಯತ್ಯಾಸ? ಇದರ ಹಿಂದೆ ಒಂದು ಕಾರಣವಿದೆ. ಈ ವ್ಯತ್ಯಾಸಕ್ಕೆ ಒಂದು ಐತಿಹಾಸಿಕ ಕಾರಣವಿದೆ. ನೋಡಿ, ಕಲ್ಯಾಣ ಕರ್ನಾಟಕ ಅಂದ್ರೆ ಹಳೆ ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಸಂವಿಧಾನದ 371 ಕಲಮಿನ ಅಡಿಯಲ್ಲಿ ವಿಶೇಷ ಸ್ಥಾನಮಾನ ಇದೆ. ಯಾಕಂದ್ರೆ ಆ ಪ್ರದೇಶ ಅಭಿವೃದ್ಧಿಯಲ್ಲಿ ಸ್ವಲ್ಪ ಹಿಂದೆ ಉಳಿದಿತು. ಸೊ ಅಲ್ಲಿನ ಯುವಕರಿಗೆ ಉದ್ಯೋಗದಲ್ಲಿ ಹೆಚ್ಚಿನ ಅವಕಾಶ ಕೊಡಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶ. ಈ ನೇಮಕಾತಿ ಆ ಐತಿಹಾಸಿಕ ಅಸಮತೋಲನವನ್ನ ಸರಿಪಡಿಸೋ ಒಂದು ಪ್ರಯತ್ನ. ಸರಿ, ನಾವು ಹುದ್ದೆಗಳ ಬಗ್ಗೆ ಮಾತಾಡಿದ್ವಿ, ಪ್ರದೇಶಗಳ ಬಗ್ಗೆನೂ ಮಾತಾಡಿದ್ವಿ. ಆದ್ರೆ ಇಷ್ಟೇ ಅಲ್ಲ, ಸರ್ಕಾರ ಈ ನೇಮಕಾತಿ ಪ್ರಕ್ರಿಯೆ ಬಗ್ಗೆ ಇನ್ನೂ ಕೆಲವು ಪ್ರಮುಖ ನಿರ್ದೇಶನಗಳನ್ನ ಕೊಟ್ಟಿದೆ. ಅದೇನು ಅಂತ ನೋಡೋಣ. ಇಲ್ಲಿರೋ ಪ್ರತಿಯೊಂದು ಪಾಯಿಂಟ್ ಕೂಡ ತುಂಬಾನೇ ಇಂಪಾರ್ಟೆಂಟ್. ಮೊದಲನೇದು, 30 ದಿನದೊಳಗೆ ನೇಮಕಾತಿ ಪ್ರಕ್ರಿಯೆ ಶುರು ಮಾಡಬೇಕು ಅಂತ, ಅಂದ್ರೆ ಯಾವುದೇ ತಡ ಇಲ್ಲ. ಎರಡನೇದು, SC/ST ಬ್ಯಾಕ್ಲಾಗ್ ಹುದ್ದೆಗಳನ್ನ ಮೊದಲು ತುಂಬಬೇಕು. ಇದು ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಒಳ್ಳೆ ಹೆಜ್ಜೆ. ಮೂರನೇದು, ಕಲ್ಯಾಣ ಕರ್ನಾಟಕದಲ್ಲಿ ಗ್ರೂಪ್ ಸಿ ಮತ್ತು ಡಿ ಹುದ್ದೆಗಳಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಕು. ಹಾಗೂ ಹೊಸದಾಗಿ ರಚನೆಯಾಗಿರೋ ವಿಜಯನಗರ ಜಿಲ್ಲೆಗೂ ಸಿಬ್ಬಂದಿ ನೇಮಕಾತಿಯಾಗತ್ತೆ. ಸೊ ಇದೊಂದು ಕಂಪ್ಲೀಟ್ ಪ್ಯಾಕೇಜ್ ಇದ್ದಾಗೆ. ಇಷ್ಟೆಲ್ಲ ವಿವರಗಳ ನಂತರ ನಾವು ಮೂಲ ಪ್ರಶ್ನೆಗೆ ಬರೋಣ. ಈ 56,432 ಹೊಸಬರು ನಮ್ಮ ರಾಜ್ಯದ ಸರ್ಕಾರಿ ಸೇವೆಗೆ ಸೇರಿದ ಮೇಲೆ ಕರ್ನಾಟಕನ ಭವಿಷ್ಯ ಹೇಗೆ ಬದಲಾಗ್ಬೋದು? ಇದು ಬರೀ ಉದ್ಯೋಗ ಸೃಷ್ಟಿಯಲ್ಲ, ಬದಲಾಗಿ ನಮ್ಮ ರಾಜ್ಯದ ಮುಂದಿನ ದಶಕದ ಆಡಳಿತದ ದಿಕ್ಕನ್ನೇ ನಿರ್ಧರಿಸುವ ಒಂದು ದೊಡ್ಡ ಹೆಜ್ಜೆ. ಇದರ ಪರಿಣಾಮಗಳ ಬಗ್ಗೆ